ರಾಜ್ಯದಲ್ಲಿ ಸಿರೀಸ್ ದರೋಡೆ ಆಗ್ತಿದಾವೆ ಸರ್. ಒಂದು ಕಡೆ ಬೀದರ್ ಇರ್ಬೋದು ಮತ್ತು ಮಂಗಳೂರಿಗೆ ದರೋಡೆ ಆಗಿದೆ. ಏನಿಲ್ಲ, ಅದೆಲ್ಲ ಮಾತಿಗಷ್ಟೇ. ಇದೆಲ್ಲ ಇಂಟರ್ನಲ್ ಇಶ್ಯೂಸ್ ಇರ್ತದೆ. ನಮ್ಮ ಹೋಮ್ ಮಿನಿಸ್ಟ್ರು ಅದಕ್ಕೆ ಕ್ಲೀನಾಗಿ ರಿಪ್ಲೈ ಮಾಡ್ತಾರೆ. ಹೋಮ್ ಮಿನಿಸ್ಟ್ರು ರಿಪ್ಲೈ ಮಾಡ್ತಾರೆ. ಬಹಳ ಚರ್ಚೆ ಆಗ್ತಿರ್ತಕ್ಕ ನೀವೆಲ್ಲ ನಮಗೆ ಈ ನಮ್ಮ ಐತಿಹಾಸಿಕವಾದಂಥ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೆ ಏನು ನಾಯಕತ್ವವನ್ನು ವಹಿಸಿದ್ರು, ಅದ್ರ ಬಗ್ಗೆ ಹೆಚ್ಚಿಗೆ ತಾವು ಕೂಡ ಎಲ್ಲ ಮುತುವರ್ಜಿಯನ್ನು ವಹಿಸಬೇಕು. ಅವ್ರು ತಾವು ಕೂಡ ಸಹಕಾರ ಕೊಡಬೇಕು. ಸರ್, ಬಹಳ ಚರ್ಚೆ ಆಗ್ತಿರ್ತಕ್ಕಂಥದ್ದು ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಬಹಳ ಚರ್ಚೆ ಆಗ್ತಿರ್ತಕ್ಕಂಥ ಸರ್. ಈಗ ನನ್ನ ಬಾಯಿ ಸೇರಿ ಬೀಗ ಹಾಕಬೇಕು ಅಂತ ಡೆಲ್ಲಿಯವರು ಖರ್ಗೆ ಅವರು ಹೇಳಿದ್ದಾರೆ. ಈಗ ಜಸ್ಟ್ ಹೇಳಿದಾರಾ? ಖರ್ಗೆ ಅವರು ಹೇಳಿದ್ದಾರೆ, ಯಾರು ಕೂಡ ಮಾತಾಡಬೇಡಿ. ಬಗ್ಗೆ ಮಾತಾಡ್ತಾರೆ. ನಮ್ಮ ನಾಯಕರು ಸಿದ್ದರಾಮಯ್ಯ ಅಂತ ಹೇಳ್ತಾರೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕಂತ ಹೇಳ್ತಾರೆ ಸರ್. ನೋಡಿ, ನೀವು ಏನೇನೋ ಹೇಳೋದಕ್ಕೆ ನಾನು ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಅವರ ಮಾರ್ಗದರ್ಶನದಲ್ಲಿ, ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿದೀವಿ. ರಾಜ್ಯದಲ್ಲಿ ಸಿರೀಸ್ ದರೋಡೆ ಆಗ್ತಿದಾವೆ ಸರ್. ಒಂದು ಕಡೆ ಬೀದರ್ ಇರ್ಬೋದು ಮತ್ತು ಮಂಗಳೂರಿಗೆ ದರೋಡೆ ಆಗಿದೆ. ಏನಿಲ್ಲ, ಅದೆಲ್ಲ ಮಾತಿಗಷ್ಟೇ. ಇದೆಲ್ಲ ಇಂಟರ್ನಲ್ ಇಶ್ಯೂಸ್ ಇರ್ತದೆ. ನಮ್ಮ ಹೋಮ್ ಮಿನಿಸ್ಟ್ರು ಅದಕ್ಕೆ ಕ್ಲೀನಾಗಿ ರಿಪ್ಲೈ ಮಾಡ್ತಾರೆ. ಹೋಮ್ ಮಿನಿಸ್ಟ್ರು ರಿಪ್ಲೈ ಮಾಡ್ತಾರೆ. ಬಹಳ ಚರ್ಚೆ ಆಗ್ತಿರ್ತಕ್ಕ ನೀವೆಲ್ಲ ನಮಗೆ ಈ ನಮ್ಮ ಐತಿಹಾಸಿಕವಾದಂಥ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೆ ಏನು ನಾಯಕತ್ವವನ್ನು ವಹಿಸಿದ್ರು, ಅದ್ರ ಬಗ್ಗೆ ಹೆಚ್ಚಿಗೆ ತಾವು ಕೂಡ ಎಲ್ಲ ಮುತುವರ್ಜಿಯನ್ನು ವಹಿಸಬೇಕು. ಅವ್ರು ತಾವು ಕೂಡ ಸಹಕಾರ ಕೊಡಬೇಕು. ಸರ್, ಬಹಳ ಚರ್ಚೆ ಆಗ್ತಿರ್ತಕ್ಕಂಥದ್ದು ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಬಹಳ ಚರ್ಚೆ ಆಗ್ತಿರ್ತಕ್ಕಂಥ ಸರ್. ಈಗ ನನ್ನ ಬಾಯಿ ಸೇರಿ ಬೀಗ ಹಾಕಬೇಕು ಅಂತ ಡೆಲ್ಲಿಯವರು ಖರ್ಗೆ ಅವರು ಹೇಳಿದ್ದಾರೆ. ಈಗ ಜಸ್ಟ್ ಹೇಳಿದಾರಾ? ಖರ್ಗೆ ಅವರು ಹೇಳಿದ್ದಾರೆ, ಯಾರು ಕೂಡ ಮಾತಾಡಬೇಡಿ. ಬಗ್ಗೆ ಮಾತಾಡ್ತಾರೆ. ನಮ್ಮ ನಾಯಕರು ಸಿದ್ದರಾಮಯ್ಯ ಅಂತ ಹೇಳ್ತಾರೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕಂತ ಹೇಳ್ತಾರೆ ಸರ್. ನೋಡಿ, ನೀವು ಏನೇನೋ ಹೇಳೋದಕ್ಕೆ ನಾನು ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಅವರ ಮಾರ್ಗದರ್ಶನದಲ್ಲಿ, ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿದೀವಿ.